MBA ಮಾಡ್ಬೇಕಾ? ಆದ್ರೆ ಕ್ಯಾಟ್ ಮತ್ತು ಸಿಮ್ಯಾಟ್ ನಡುವೆ ಕನ್ಫ್ಯೂಷನ್ಸ್ ಇದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಫಸ್ಟ್ ಆಫ್ ಆಲ್, ಈ ಎರಡು ಪರೀಕ್ಷೆಗಳು MBA ಅಡ್ಮಿಷನ್ ಗಾಗಿ ಮಾತ್ರವಾಗಿದೆ. ಅಂದ್ರೆ ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ ಆಗಿದೆ. ಆದರೆ ಕ್ಯಾಟ್ ಎಕ್ಸಾಮ್ ಎಂಬುದು IIM ಕಂಡಕ್ಟ್ ಮಾಡುವುದು. ಈ ಬಾರಿ IIM ಕೋಳಿಕೋಡ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಡೇಟ್ ನೋಡುವುದಾದರೆ ಅಕ್ಟೋಬರ್ 30, 2025 ಆಗಿದೆ. ಆದರೆ ಸಿಮ್ಯಾಟ್ ಎಕ್ಸಾಮ್ ಅನ್ನು ನೋಡುವುದಾದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಂಡಕ್ಟ್ ಮಾಡ್ತಾರೆ. 2026 ಎಕ್ಸಾಮ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಆದ್ರೆ ರಿಜಿಸ್ಟ್ರೇಷನ್ ನವೆಂಬರ್ 17 ಓಪನ್ ಆಗಿರುತ್ತೆ. ಸೊ ಈ ಎಕ್ಸಾಮ್ ಗಳ ಮೇನ್ ಡಿಫರೆನ್ಸ್ ಏನಂದ್ರೆ, ನಿಮ್ಮ ಕ್ಯಾಟ್ ಸ್ಕೋರ್ ಮುಖಾಂತರ ನಿಮಗೆ IIM ಗಳ ಅಡ್ಮಿಷನ್ ಸಿಗುತ್ತೆ. ಅದೇ ರೀತಿ ಸಿಮ್ಯಾಟ್ ಸ್ಕೋರ್ ಮುಖಾಂತರ ನಿಮಗೆ ಅದರ್ ಮ್ಯಾನೇಜ್ಮೆಂಟ್ ಕಾಲೇಜಸ್ಗೆ ನಿಮಗೆ ಅಡ್ಮಿಷನ್ ಸಿಗುತ್ತೆ. ಸೊ ಈ ಎರಡು ಎಕ್ಸಾಮ್ಸ್ CBT ಮೋಡ್ ನಲ್ಲಿ ಆಗಿರುತ್ತೆ. ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಸೊ ನಿಮ್ಮ ಗೋಲ್ ಯಾವುದಂತ ಡಿಸೈಡ್ ಮಾಡಿ ಮತ್ತು ಅದಕ್ಕೋಸ್ಕರ ಪ್ರಿಪೇರ್ ಆಗಿ. ಸೊ ಸಿಮ್ಯಾಟ್ ರಿಜಿಸ್ಟ್ರೇಷನ್ ಗಾಗಿ cmat.nta.nic.in ನಲ್ಲಿ ವಿಸಿಟ್ ಮಾಡಿ. ಸೊ ಈ ಒಂದು ಎಕ್ಸಾಮ್ಸ್ ಗಳ ಬಗ್ಗೆ ಇನ್ನೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ.